ಸಿಇಟಿ ಪರೀಕ್ಷೆ ಬರೆಯೋ ವೇಳೆ ವಿದ್ಯಾರ್ಥಿಗಳ ಜನಿವಾರವನ್ನ ತೆಗೆಸಿ ಪರೀಕ್ಷೆ ಬರ್ಸಿರುವಂತದ್ದು ಇದು ರಾಜಕೀಯ ಜಟಾಪಟಿಗೆ ಕಾರಣ ಆಗಿದ್ರೆ ಮತ್ತೊಂದು ಭಾಗದಲ್ಲಿ ಬ್ರಾಹ್ಮಣ ಸಮುದಾಯದ ಆಕ್ರೋಶಕ್ಕೂ ಕೂಡ ಕಾರಣ ಆಗಿದೆ. ಈ ಬಗ್ಗೆ ಜಿಲ್ಲಾಧಿಕಾರಿಗಳಿಗೆ ಬ್ರಾಹ್ಮಣ ಸಮುದಾಯ ಮನವಿ ಕೂಡ ಮಾಡಿರುವಂತದ್ದು. ಈ ಬಗ್ಗೆ ಮಾತನಾಡೋದಕ್ಕೆ ಅಖಿಲ ಭಾರತ ಬ್ರಾಹ್ಮಣ ಮಹಾಸಂಘದ ಅಧ್ಯಕ್ಷರಾದಂತ ಪ್ರದೀಪ್ ಅವರಿದ್ದಾರೆ. ಸರ್, ಈಗ ಏನಂತ ಜಿಲ್ಲಾಧಿಕಾರಿಗಳಿಗೆ ಮನವಿ ಮಾಡಿದ್ರಿ ಈ ವಿಚಾರವಾಗಿ? ಈ ವಿಚಾರವಾಗಿ ನಾವು ಜಿಲ್ಲಾಧಿಕಾರಿಗಳಿಗೆ ಇವತ್ತು ಅಖಿಲ ಭಾರತೀಯ ಬ್ರಾಹ್ಮಣ ಮಹಾಸಂಘದಿಂದ ಇವತ್ತು ಮನವಿ ಸಲ್ಲಿಸಿದ್ದೇವೆ. ಈ ಜನಿವಾರ ತೆಗೆಸಿರುವಂತ ಕಾನೂನು ಕಾಲೇಜನ್ನ ಮಾನ್ಯತೆ ರದ್ದು ಮಾಡಿ ಆಡಳಿತ ಮಂಡಳಿ ಬಗ್ಗೆ ನೀವು ಕೇಸ್ ದಾಖಲಾತಿ ಮಾಡಿ, ಹಾಗೂ ಯಾರು ಈ ಕಾನೂನನ್ನ ವಿರೋಧ ಮಾಡಿ ಇವರು ಜನಿವಾರ ತೆಗೆಸಿದ್ದಾರೆ ಅವರನ್ನ ಇಮಿಡಿಯೇಟ್ ಆಗಿ ಕೆಲಸದಿಂದ ವಜಾ ಮಾಡಿ ಅವರನ್ನ ಸಸ್ಪೆನ್ಷನ್ ಮಾಡಿದ್ರೆ ಆಗೋದಿಲ್ಲ, ಡಿಸ್ಮಿಸ್ ಮಾಡಬೇಕಾಗಿದೆ. ಡಿಸ್ಮಿಸ್ ಮಾಡಿ ಅವರನ್ನ ಜೈಲಿಗಟ್ಟ ಅಂತ ಕೆಲಸ ಮಾಡಿ ಅಂತ ನಾವು ಕೇಳಿದೀವಿ. ಅದ್ರ ಜೊತೆಗೆ ನಮ್ಮ ಮಗುಗೆ ಯಾರು ಅಲ್ಲಿ ಬರ್ದಿದ್ದಾನೆ ಅವನ ಮಾನಸಿಕ ಸ್ಥೈರ್ಯನ ಹಾಳು ಮಾಡಿದ್ದಾರೆ. ಅವನ ಸಿಇಟಿ ರ್ಯಾಂಕಿಂಗ್ ಕಮ್ಮಿ ಬಂದಲ್ಲಿ ಅವ್ನು ಕೇಳದಂತ ಇನ್ಸ್ಟಿಟ್ಯೂಷನ್ ಅಲ್ಲಿ ಅವನಿಗೆ ಸೀಟ್ ಕೊಡಿಸೋಂಥದ್ದು ನೀವು ಮಾಡಬೇಕು ಅಂತ ನಾವು ಮನವಿ ಮಾಡಿದ್ದೀವಿ. ಸರ್, ಈಗ ಕಳೆದ ವರ್ಷವೂ ಕೂಡ ಇದೇ ತರ ಘಟನೆ ನಡೀತು. ಹೈಕೋರ್ಟ್ ಕೂಡ ಹೇಳಿತ್ತು ಜನಿವಾರವನ್ನ ತೆಗೆಸುವಂತಿಲ್ಲ ಅಂತ. ಈ ವರ್ಷ ಅದು ಮರುಕಳಿಸಿದೆ, ಏನಂತ ಹೇಳ್ತೀರಾ ಸರ್? ಅಂದ್ರೆ ಇದು ಮಾಡಿರೋ ಕೆಲವು ಈಗ DC ಸಾಹೇಬ್ರೆ ಹೇಳಿದ ರೀತಿನೇ ದುರುದ್ದೇಶ ಪೂರ್ವಕವಾಗಿ ಮಾಡಿದಾರ ಇವರು. ಅಂದ್ರೆ ಅವ್ರಿಗೆ ಕಾನೂನಿನ ಬಗ್ಗೆ ಗೌರವ ಇಲ್ಲ, ಸಂವಿಧಾನದ ಬಗ್ಗೆ ಗೌರವ ಇಲ್ಲ, ಅವ್ರಿಗೆ ಇಂತ ಕೋರ್ಟ್ ಆದೇಶದ ಬಗ್ಗೆನೂ ಗೌರವ ಇಲ್ಲ. ಅದರಿಂದ ಇಂಥವ್ರಿಗೆ ಈ ದುರುದ್ದೇಶ ಇಟ್ಕೊಂಡವರಿಗೆ ನಾವು ಸರಿಯಾದ ಶಿಕ್ಷೆ ಕಾನೂನು ಪ್ರಕಾರ ಆಗ್ಲೇಬೇಕಾಗಿದೆ. ಅವ್ರ ಕೆಲಸದಿಂದ ವಜಾ ಮಾಡಬೇಕು, ಡಿಸ್ಮಿಸ್ ಮಾಡಿ ಅವರನ್ನ ಜೈಲಿಗಟ್ಟಂತ ಕೆಲಸ ಆಗ್ಬೇಕು. ಕೆಲವೊಂದಿಷ್ಟು ಜನ ಹೇಳ್ತಿದ್ದಾರೆ ಎಜುಕೇಶನ್ ಗಿಂತ ಜನಿವಾರ ಮುಖ್ಯ ಆಯ್ತಾ ಅನ್ನುವಂತ ಮಾತನ್ನ ಹೇಳ್ತಿದ್ದಾರೆ. ಅಂತವ್ರಿಗೆ ನೀವೇನು ಹೇಳ್ತೀರಾ ಸರ್? ಎಜುಕೇಶನ್ಗೂ ಜನಿವಾರಕ್ಕೂ ಇವರು ತಾಳೆ ಹಾಕೋದ್ ಬೇಕಾಗಿಲ್ಲ. ಜನಿವಾರ ಬ್ರಾಹ್ಮಣರ ಅಸ್ಮಿತೆ, ನಮ್ಮ ನಂಬಿಕೆ, ಅದು ನಮ್ಮ ಪದ್ಧತಿ. ನಮ್ಮ ಭಾರತೀಯ ಬರೀ ಬ್ರಾಹ್ಮಣರು ಹಾಕೊಳ್ಳಂತದಲ್ಲ, ದೇಶದಲ್ಲಿರೋ 75% ಜನ ಹಾಕ್ತಾರೆ. ಎಲ್ಲಾ ಸಮುದಾಯದವರು 30 ಜಾತಿ ಜನಾಂಗದವರು ಹಾಕ್ತಾರೆ ಜನಿವಾರನ. ಅದು ನಮ್ ನಂಬಿಕೆ. ಎಜುಕೇಶನ್ ಅದು ವೆರಿ ವೆರಿ ಇಂಪಾರ್ಟೆಂಟ್. ನಾವು ಅದನ್ನ ಒಂದು ಶ್ರದ್ಧೆ ನಂಬಿಕೆಯಿಂದ ಹೇಗೆ ಹಾಕಿದೀವಿ ಅದನ್ನ ಇಟ್ಕೊಂಡೆ ಪ್ರತಿ ದಿವಸ ನಾವು 108 ಗಾಯತ್ರಿ ಹೇಳ್ತೀವಿ, ಅನುಷ್ಠಾನ ಇಟ್ಕೊಂಡಿರ್ತೀವಿ. ಅದು ನಮ್ ನಂಬಿಕೆ. ಅದು ಎಜುಕೇಶನ್ ನಮ್ಗೆ ಬೇಕೇ ಬೇಕದು. ಅದಕ್ಕೂ ಇದಕ್ಕೂ ಹೋಲಿಸಿ ಎಜುಕೇಶನ್ ಇಂಪಾರ್ಟೆಂಟ್ ಇದು ಇಂಪಾರ್ಟೆಂಟ್ ಅಂದ್ರೆ ಎಜುಕೇಶನ್ ನಮ್ ರೈಟ್. ಇಲ್ಲಿ ಹುಟ್ಟಿದವನ ಪ್ರತಿಯೊಬ್ಬನ ರೈಟ್. ಅದೇ ರೀತಿ ಜನಿವಾರ ಕೂಡ ನಮ್ ರೈಟ್. ಅದನ್ನ ಯಾರು ತೆಗ್ಸೋಕೆ ಅಧಿಕಾರ ಯಾರಿಗೂ ಇಲ್ಲ. ಇದು ಅಖಿಲ ಭಾರತ ಬ್ರಾಹ್ಮಣ ಮಹಾಸಂಘ ಅಧ್ಯಕ್ಷರಾದಂತ ಪ್ರದೀಪ್ ಅವರು ಹೇಳಿದಂತ ಮಾತು. ಅಂದ್ರೆ ಎಜುಕೇಶನ್ ಅನ್ನೋದು ರೈಟು, ಜನಿವಾರ ನಮ್ಮ ನಂಬಿಕೆ, ನಮ್ಮ ಅಸ್ಮಿತೆ, ಅದಕ್ಕೆ ಕೈ ಹಾಕಿದ್ರೆ ನಾವು ಸುಮ್ಮನೆ ಇರಲ್ಲ ಅನ್ನುವಂತ ಮಾತನ್ನ ಹೇಳಿತು. ವಿಡಿಯೋ ಜರ್ನಲಿಸ್ಟ್ ಅವಿರಾಜ್ ಜೊತೆ ಚಂದನಾ ಶೆಟ್ಟಿ, ನ್ಯೂಸ್ ಫಸ್ಟ್, ಬೆಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.